ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 8ನೇ ಅಧ್ಯಾಯ 11ರಿಂದ 15ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಫರೋಹನು ಉಪಶಮನವಾಯಿತೆಂದು ತಿಳಿದನು. ಈ ವಿಷಯದ ಕುರಿತು ನಾವು ನೋಡೋದಕ್ಕೆ ಹೋಗ್ತೇವೆ. ಸತ್ಯವೇದವನ್ನು ಓದಿಕೊಳ್ಳೋಣವಾ? ಓದೋಣ. ಕಪ್ಪೆಗಳು ನಿನ್ನನ್ನು, ನಿನ್ನ ಮನೆಗಳನ್ನು, ನಿನ್ನ ಪ್ರಜಾ ಪರಿವಾರದವನ್ನು ಬಿಟ್ಟು ನದಿಯಲ್ಲಿ ಮಾತ್ರ ಇರುವವು. ಇದರಿಂದ ನಮ್ಮ ದೇವರಾಗಿರುವ ಯೆಹೋವನಿಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳಿವಿ ಅಂದನು. ಮೋಶೆ ಆರೋನರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಶೆ ಯೆಹೋವನಿಗೆ, ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡನು. ಯೆಹೋವನ ಮೋಶೆಯ ಮಾತಿನ ಪ್ರಕಾರ ಮಾಡಿದನು. ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಬಯಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತು ಹೋದವು. ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿತು. ಆದರೆ ಫರೋಹನು ಉಪಶಮನವಾಯಿತೆಂದು ತಿಳಿದಾಗ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಯೆಹೋವನು ಹೇಳಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು. ಸೊ ಇಲ್ಲಿ ಕಪ್ಪೆಗಳಿರುವಾಗ ವಿಶ್ರಾಂತಿ ಇಲ್ಲ. ಮೋಶೆ ಹತ್ರ ಬಂದು ಫರೋಹನ್ ಕೇಳ್ತಾನೆ. ಮೋಶೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ್ರಿಂದ ದೇವರು ಕಪ್ಪೆಗಳು ಸತ್ತು ಹೋಗುವಂತೆ ಮಾಡಿದ್ರು. ಆದರೆ ಜನರು ಆ ಸತ್ತು ಹೋದಂಥ ಕಪ್ಪೆಗಳನ್ನು ಕೂಡಿಸಿದಾಗ ಅದು ರಾಶಿ ರಾಶಿಯಾಗಿ ಕೂಡಲ್ಪಟ್ಟು ಸೊ ಹೀಗಾಗಿ ಅದು ದುರ್ವಾಸನೆ ಉಂಟಾಯಿತು. ಆದರೂ ಸಹ ಇಲ್ಲಿ ಫರೋಹ ಏನ್ ಮಾಡ್ತಾನೆ, ತಿರುಗಿ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡು ಇಲ್ಲಿ ಇಸ್ರಾಯೇಲರನ್ನ ಬಿಡೋದಿಲ್ಲ. ಅನೇಕ ವೇಳೆ ಇದು ಮನುಷ್ಯನ ಒಂದು ಸ್ವಭಾವ. ದೇವರೇ, ನಾನು ಈ ಕಷ್ಟದಲ್ಲಿ ಇದ್ದೀನಿ, ನನಗೆ ಬಿಡುಗಡೆ ಮಾಡು. ದೇವ್ರ ಕೃಪೆಯಿಂದ ನಮಗೆ ಬಿಡುಗಡೆ ಮಾಡಿದಾಗ ಉಪಶಮನವಾಯಿತೆಂದು ತಿರುಗಿ ಅದಕ್ಕೆ ನಾವು ಹೋಗ್ತೀವಿ. ಆ ರೀತಿ ನಾವು ಹೋಗ್ಬಾರ್ದು ಪ್ರಿಯರೇ. ಅಂತ ಒಂದು ಸ್ಥಳದಲ್ಲಿ ಯಾರಾದರೂ ಇದ್ದೀರಾ, ದಯವಿಟ್ಟು ನಿಮ್ಮ ಹೃದಯವನ್ನು ಮೊಂಡು ಮಾಡಿಕೊಳ್ಳದೆ ಈಗಲೇ ಪಶ್ಚಾತ್ತಾಪ ಪಡ್ರಿ, ಬಿಫೋರ್ ಇಟ್ ಬಿಕಮ್ಸ್ ಟೂ ಲೇಟ್. ಕಪ್ಪೆಗಳು ಹೋಗ್ಲಿಲ್ಲ, ಆದ್ರೆ ಕಪ್ಪೆಗಳು ಸತ್ತವು. ನಿಮ್ಮ ದೇವರು ಯಾಕೆ ಕಪ್ಪೆಗಳು ಸತ್ತವು, ಕಪ್ಪೆಗಳು ಯಾಕೆ ಹೋಗಿಲ್ಲ? ಇಲ್ಲಿ ಗಮನ ಇಡಿ, ಅದಕ್ಕೊಂದು ಅರ್ಥ ಇದೆ. ನಿಮ್ಮ ದೇವರು ದುರ್ನಾತ ಹೊಡೆಯುತ್ತಿದ್ದಾರೆ, ಆದರೆ ನಾನು ಎಂಥವನಾಗಿದ್ದೇನೆ ಎಂದು ಅಲ್ಲಿ ದೇವರು ತೋರಿಸ್ತಾ ಇದ್ದಾರೆ. ನೋಡಿ, ಇವರು ಕಪ್ಪೆಗಳನ್ನ ಸಾಯಿಸಕ್ಕೂ ಇಷ್ಟಪಡಲಿಲ್ಲ, ಕಪ್ಪೆಗಳನ್ನ ಹೋಗಲಾಡೋದಕ್ಕೂ ಇಷ್ಟಪಡಲಿಲ್ಲ. ಬಟ್ ಆದರೆ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವರೆಲ್ರಿಗೂ ರಕ್ಷಣೆ ಬೇಡ, ದೇವರು ಆಗ ಕಷ್ಟದಿಂದ ಬಿಡುಗಡೆ ಮಾಡ್ಬೇಕು. ಪ್ರಿಯರೇ, ಯೇಸು ಬಂದಿದ್ದೆ ನನಗೆ ನಿನಗೆ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ. ಮೊದಲನೇದಾಗಿ ಎಲ್ಲ ಮನುಷ್ಯನಿಗೆ ಬೇಕಾಗಿರೋದು ಯೇಸು. ಯೇಸು ನಮ್ಮ ಹೃದಯದಲ್ಲಿ ತುಂಬಿ ತುಳುಕಬೇಕು. ಇದು ಮನುಷ್ಯನಿಗೆ ಬೇಕಾಗಿರೋದು. ನಾವು ಕಳ್ಕೊಂಡಂತ ಸ್ವರೂಪ, ದೈವ ಸ್ವರೂಪ ತಿರುಗಿ ಪಡ್ಕೊಳ್ಬೇಕನ್ನೋದು ದೇವರ ಚಿತ್ತ. ಮೊದಲನೇದಾಗಿ ಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವವರಲ್ಲವೇ? ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸುವ ಪ್ರಕಾರವೇ ಯಜ್ಞ ಮಾಡಬೇಕು ಅಂದನು. ಇಲ್ಲಿ ಈಗ ಫರೋಹ ಒಂದು ಪರ್ಮಿಷನ್ ಕೊಡ್ತಾನೆ. ಓಕೆಪ್ಪ, ನೀವು ಸ್ವಲ್ಪ ದೂರ ಹೋಗಿ ಈ ದೇಶದೊಳಗೇನೆ ನಿಮ್ಮ ದೇವರಿಗೆ ಯಜ್ಞವನ್ನು ಅರ್ಪಿಸಿರಿ ಎಂಬುದಾಗಿ, ಈ ದೇಶದಲ್ಲೇ ಯಜ್ಞವನ್ನು ಅರ್ಪಿಸಿರಿ, ದೂರ ಎಲ್ಲ ಹೋಗ್ಬೇಡ್ರಿ. ಆದ್ರೆ ಮೋಶೆ ಹೇಳ್ತಾನೆ, ಇಲ್ಲ ಇಲ್ಲ, ಅದು ಐಗುಪ್ತರಿಗೆ ನಿಷೇಧ, ನಾವು ದೇಶ ಬಿಟ್ಟು ಹೋಗ್ಬೇಕು. ಅಂದ್ರೆ ನಾವು ದೇವರು ಹೇಳುವಂತ ಸ್ಥಳಕ್ಕೆ ಹೋಗಿ ಯಜ್ಞವನ್ನು ಅರ್ಪಿಸ್ಬೇಕು ಎಂಬುದಾಗಿ ಅವನು ಮೋಶೆ ಇಲ್ಲಿ ಅರಸನಿಗೆ ಹೇಳ್ತಾನೆ. ಫರೋಹ ಇಲ್ಲಿ ಕಾಂಪ್ರಮೈಸ್ಗೆ ಕರೀತಾ ಇದ್ದಾನೆ. ಇಲ್ಲಿ ಕೆಲವು ವಿಷಯಗಳಲ್ಲಿ ರಾಜಿ ಮಾಡ್ಕೋ ಎಂಬುದಾಗಿ ಫರೋಹನು ಹೇಳಿದ ಹಾಗೆ ಸೈತಾನು ಸಹ ನಮಗೆ ದೇವರನ್ನ ಹಿಂಬಾಲಿಸುವಾಗ ಕೆಲವು ವಿಷಯಗಳ ಬಗ್ಗೆ ರಾಜಿ ಮಾಡ್ಕೋ ಎಂಬುದಾಗಿ ಹೇಳ್ತಾನೆ. ದೇವರನ್ನ ಆಳುವಾಗಿ ಹಿಂಬಾಲಿಸಬೇಡ, ಆದ್ರೆ ಎಲ್ಲಾ ಭಾನುವಾರನೂ ನೀನು ಸಭೆಗೆ ಹೋಗ್ಬೇಡ, ಯಾವಾಗಲೂ ಒಂದು ಸಾರಿ ಹೋಗು. ಸೈತಾನು ಇಲ್ಲಿ ಕೆಲವರಿಗೆ ಇಂಥ ಅರ್ಥಗಳನ್ನ ಕೊಡ್ತಾನೆ. ಮೋಶೆಗೆ ಗೊತ್ತಿತ್ತು, ನಾವು ಬರೀ ಹೋಗಿ ಯಜ್ಞಗಳನ್ನ ಅರ್ಪಿಸುವುದು ಎಲ್ರಿಗೂ ಗೊತ್ತಿತ್ತು, ಇಸ್ರಾಯೇಲರಿಗೆ ಗೊತ್ತು. ಸೊ ಕಾಂಪ್ರಮೈಸ್, ರಾಜಿ ಮಾಡ್ಕೋ,
ಗೋ ಇನ್ ದ ಲ್ಯಾಂಡ್ ನಾಟ್ ಫಾರ್ ಅವೇ. ಈ 3 ಕಾರ್ಯ ಈ ಪರ್ವ ಹೇಳ್ತಾ ಇರೋದು. ನೀನ್ ರಾಜಿ ಮಾಡ್ಕೋ, ದೇವ್ರು ಹೇಳ್ದಂಗೆ ಮಾಡಬೇಡ, ಈ ದೇಶದಲ್ಲೇ ಯಜ್ಞ ಮಾಡು, 3ನೇದಾಗಿ ದೂರ ಹೋಗ್ಬೇಡ. ಈ ಒಂದು ಕಾರ್ಯ ನಾವು ನೋಡೋದಾದ್ರೆ ಅನೇಕರು ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಪ್ರಿಯ ದೇವರ ಮಕ್ಕಳೇ, ಸೈತಾನ್ ಹೇಳಿದ ಹಾಗೆ ನಾವು ರಾಜಿ ಮಾಡ್ಕೊಳ್ಬಾರ್ದು. ವಾಕ್ಯ ಹೇಳಿದ ಹಾಗೆ ನನ್ನನ್ನು ಹಿಂಬಾಲಿಸುವವನು ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ಬೇಕು, ತ್ಯಾಗ ಮಾಡ್ಬೇಕಂತ ದೇವರು ಹೇಳಿದ್ದಾನೆ. ಸೊ ಹೀಗಾಗಿ ನಮ್ಮಿಷ್ಟಂಗೆ ಬೈಬಲನ್ನ ನಾವು ಹಿಂಬಾಲಿಸಬಾರ್ದು. ದೇವರಿಗೆ ಹೇಳಿರುವ ಹಾಗೆ ಬೈಬಲ್ಗೆ ತಕ್ಕಂತೆ ನಾವು ನಡೆಯುವಾಗ ಅದರ ಆಶೀರ್ವಾದವನ್ನ ನಾವು ಅನುಭವಿಸ್ತೇವೆ. ಸೊ ಹೀಗಾಗಿ ಇವತ್ತು ನಿನ್ನ ತೀರ್ಮಾನ ಏನು? ನೀನು ನಾನು ಕ್ರಿಸ್ತನ ಶಿಷ್ಯರಾಗಿದ್ದೀವಿ, ಆದರೆ ಬೈಬಲ್ ಪ್ರಕಾರವಾಗಿ ತ್ಯಾಗ ಮಾಡಿ ನೀನು ನಡೀತಾ ಇದ್ದೀವ ಎಂಬುದಾಗಿ ಪರೀಕ್ಷೆ ಮಾಡ್ಕೊಳ್ಳೋಣ. ಆ ರೀತಿ ನಾವು ನಡೆಯೋದಾದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಮೋಶೆ ಇಲ್ಲಿ ರಾಜಿಗೆ ಒಪ್ಪೋದಿಲ್ಲ. ಸೊ ನೀವು ಸಹ ರಾಜಿ ಮಾಡ್ಕೊಳ್ಬೇಡಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ರಿ. ಕರ್ತನನ್ನ ನೀವು ತ್ಯಾಗ ಮಾಡಿ ಹಿಂಬಾಲಿಸ್ರಿ, ಕರ್ತನ್ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೆ ನಿಮಗೆ ಸ್ತೋತ್ರ. ಈ ದಿನ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನಿಗೆ ಮಾತನಾಡಿದ್ಯಾ. ಹೌದು ಸ್ವಾಮಿ, ಅನೇಕ ವೇಳೆ ಸೈತಾನ್ ಜನರ ಮೂಲಕವಾಗಿ ನೀನು ತ್ಯಾಗ ಮಾಡಬೇಡ, ನೀ ಭಾನುವಾರ ಆರಾಧನೆಗೆ ಹೋಗ್ಬೇಡ, ಯಾವತ್ತಾದ್ರೂ ಒಂದಿನ ಹೋದ್ರೆ ಸಾಕು ಎಂಬುದಾಗಿ ಹೇಳಿ ನಮ್ಮನ್ನ ರಾಜಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ನಾವು ಒಪ್ಪದ ಹಾಗೆ ನಾವು ತ್ಯಾಗ ಮಾಡಿ ನಮ್ಮನ್ನ ನಿರಾಕರಿಸಿ ನಿನ್ನ ಮುಂದೆ ಹೋಗ್ಲಿಕ್ಕೆ ಆಗುವಂತೆ ಕೃಪೆ ಕೊಡಪ್ಪ. ನಿನ್ನ ಹಿಂದೆ ನಾವು ದೇವರೇ ಹಿಂಬಾಲಿಸುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು,
ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.